ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ವಿರಾಟ ಮತ್ತು ಸುಶರ್ಮನ ಯುದ್ಧ ಮತ್ತು ಭೀಮಸೇನನ ಮೂಲಕ ಸುಶರ್ಮನ ಪರಾಭವ, ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಸುಶರ್ಮ ತನ್ನ ಹಿಂದಿನ ವೈರತ್ವದ ಸೇಡನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾನೆ, ತ್ರಿಗರ್ತ ದೇಶದ ಎಲ್ಲಾ ರಥಿಗಳು ಮತ್ತೆ ಪದಾದಿ ವೀರರನ್ನ ಕರ್ಕೊಂಡು ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯ ದಿನ ವಿರಾಟನ ಗೋವುಗಳನ್ನ ಕಸಿದುಕೊಳ್ಳೋದಕ್ಕೋಸ್ಕರ, ಅಪಹರಣ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾನೆ, ಅಗ್ನಿಕೋಣದಿಂದ ಆಕ್ರಮಣ ಮಾಡ್ತಾನೆ. ಅದರ ಮಾರನೇ ದಿನ ಸಮಸ್ತ ಕೌರವರು ಕೂಡ ಸೇರಿ ಇನ್ನೊಂದು ಕಡೆಯಿಂದ ಏನ್ ಮಾಡ್ತಾರೆ, ವಿರಾಟನ ಸಾವಿರಾರು ಗೋವುಗಳನ್ನ ಹಿಡ್ಕೊಳ್ತಾರೆ. ಈಗ ಮಾರುವೇಷದಲ್ಲಿರುವಂತಹ ಅತುಲಿತ ತೇಜಸ್ವಿ ಪಾಂಡವರ 13ನೇ ವರ್ಷ ಸರಿಯಾಗಿ ಇನ್ನೇನು ಸಮಾಪ್ತವಾಗಿತ್ತು ಅಂತಂದ್ರೆ ಮುಗಿದೋಗಿದೆ, ಇನ್ನೂ ಅವ್ರಿಗೆ ಗೊತ್ತಿಲ್ಲ ಆಯ್ತಾ, ಈಗ ಕಂಪ್ಲೀಟ್ ಆಗೋಗಿದೆ. ಇದೇ ಸಮಯದಲ್ಲಿ ಸುಶರ್ಮ ಆಕ್ರಮಣ ಮಾಡಿ ರಾಜ ವಿರಾಟನ ಬಹಳಷ್ಟು ಗೋವುಗಳನ್ನು ಅವನು ಬಂಧಿಸ್ಕೊಂಡಿದ್ದ. ಇದನ್ನ ನೋಡಿ ರಾಜನ ಪ್ರಧಾನ ಗೋಪಾಲಕ ಬಹಳ ವೇಗದಿಂದ ಏನ್ ಮಾಡ್ತಾನೆ, ನಗರದ ಒಳಗಡೆ ಬಂದು ಮತ್ತೆ ರಥದಿಂದ ಎಗರಿ ಅವನು ರಾಜಸಭೆಗೆ ತಲುಪಿ ರಾಜನಿಗೆ ಪ್ರಣಾಮ ಮಾಡಿ ಹೇಳ್ತಾನೆ, ಈಗ ಗೋವುಗಳನ್ನೆಲ್ಲ ಅಪಹರಣ ಮಾಡಿದಾರಲ್ಲ, ಆ ವಿಷಯವನ್ನ ರಾಜನಿಗೆ ಹೇಳಬೇಕಲ್ವಾ, ಅದಕ್ಕೋಸ್ಕರ ಬಂದು ಅವನು ಹೇಳ್ತಾನೆ, ಮಹಾರಾಜ, ತ್ರಿಗರ್ತ ದೇಶದ ಯೋಧರು ನಮ್ಮನ್ನ ಯುದ್ಧದಲ್ಲಿ ಸೋಲಿಸಿ ನಿಮ್ಮ 1,00,000 ಗೋವುಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ನೀವು ಅವುಗಳನ್ನ ಬಿಡಿಸುವಂತಹ ಒಂದು ಪ್ರಬಂಧವನ್ನ ಮಾಡಿ, ಇಲ್ಲದೆ ಇದ್ರೆ ನಮ್ಮ ಗೋಧನ ಎಲ್ಲ ಬಹಳ ದೂರ ಹೋಗ್ಬಿಡುತ್ತೆ. ನೋಡಿ, ಗೋವನ್ನು ಕೂಡ ಧನ ಅಂತ ಹೇಳಿದ್ದಾರೆ. ಯಾಕೆ? ಅದರಿಂದ ಹಾಲು, ಮೊಸರು, ಬೆಣ್ಣೆ ಇದನ್ನೆಲ್ಲ ತಯಾರಿಸ್ಬೋದಲ್ವಾ, ಅದನ್ನ ವ್ಯಾಪಾರ ಮಾಡಿ ಮಾರಾಟ ಮಾಡಿ ಅದರಿಂದ ಹಣವನ್ನ ಸಂಪಾದನೆ ಮಾಡ್ತಾರೆ. ಅದಕ್ಕೆ ಗೋವು ಕೂಡ ಒಂದು ಧನವಾಗುತ್ತೆ. ಈಗ ನೀವೇನಾದ್ರೂ ಬಿಡಿಸ್ಕೊಂಡು ಬಂದಿಲ್ಲ ಅಂತಂದ್ರೆ ನಮ್ಮ ಗೋಧನ ಎಲ್ಲ ಹೋದಂಗೆ ಲೆಕ್ಕ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ರಾಜ ಮತ್ಸ್ಯ ದೇಶದ ವೀರರ ಸೇನೆಯನ್ನೆಲ್ಲ ಸೇರಿಸ್ತಾನೆ. ಅದರಲ್ಲಿ ಏನೇನಿತ್ತು, ರಥಗಳು, ಆನೆಗಳು, ಕುದುರೆಗಳು ಮತ್ತೆ ಪದಾತಿಗಳು, ಎಲ್ರು ಪದಾತಿಗಳು ಅಂದ್ರೆ ನಡಿಗೆಯಲ್ಲಿ ಬರುವಂತ ಸೈನಿಕರು ಇರ್ತಾರಲ್ಲ ಅವರು, ಈ ರೀತಿ ಎಲ್ಲಾ ರೀತಿಯ ಯೋಧರು ಕೂಡ ಇರ್ತಾರೆ. ಅನೇಕ ಧ್ವಜಗಳು, ಪತಾಕೆಗಳೆಲ್ಲ ಹಾರಾಡ್ತಾ ಇದ್ವು. ಮತ್ತೆ ಅನೇಕ ರಾಜರು ಮತ್ತೆ ರಾಜಪುತ್ರರು ಕೂಡ ಕವಚವನ್ನ ಧರಿಸಿ ಯುದ್ಧಕ್ಕೋಸ್ಕರ ತಯಾರಾಗಿದ್ರು. ಈ ರೀತಿ 100 ದೇವತುಲ್ಯ ಮಹಾರಥಿಗಳು ಸ್ವ ಇಚ್ಛೆಯಿಂದ ಕವಚವನ್ನ ತೊಟ್ಕೊಳ್ತಾರೆ. ಮತ್ತೆ ಯುದ್ಧ ಸಾಮಗ್ರಿಗಳಿಂದ ತುಂಬಿದ್ದಂತಹ ಚಿನ್ನದಿಂದ ಅಲಂಕಾರ ಮಾಡಿರುತ್ತಲ್ಲ ಅಂತ ಬಿಳಿ ರಥಗಳಲ್ಲಿ ಕೂತ್ಕೊಂಡು ನಗರದಿಂದ ಹೊರಗಡೆ ಅವರು ಹೋಗ್ತಾರೆ. ಅಂದ್ರೆ ಇವಾಗ ವಿಚಾರ ಗೊತ್ತಾಗಿದ ತಕ್ಷಣ ರಾಜ ರೆಡಿ ಮಾಡ್ತಾನೆ, ಇನ್ನ ನಾವು ಹೋರಾಟಕ್ಕೆ ಹೋಗ್ಬೇಕು ಅಂತನ್ಬಿಟ್ಟು. ಈ ರೀತಿ ಯಾವಾಗ ಸೈನ್ಯ ಎಲ್ಲ ತಯಾರಾಯ್ತು, ಆಗ ರಾಜ ವಿರಾಟ ತನ್ನ ತಮ್ಮನಾದಂತಹ ಶತಾನಿಕನಿಗೆ ಹೇಳ್ತಾನೆ, ನನ್ನ ವಿಚಾರ ಏನಪ್ಪಾ ಅಂತಂದ್ರೆ, ಕಂಕ, ಬಲ್ಲವ, ತಂತಿಪಾಲ, ಗ್ರಂಥಿಕ ಇವರೆಲ್ಲರೂ ಕೂಡ ತುಂಬಾ ದೊಡ್ಡ ವೀರರು ಅಂತ ನನ್ಗನ್ಸತ್ತೆ. ಮತ್ತೆ ನಿಸ್ಸಂದೇಹವಾಗಿ ಯುದ್ಧ ಮಾಡಬಲ್ಲರು ಇವರೆಲ್ಲರೂ. ಅಂದ್ರೆ ಇಲ್ಲಿ ಜೂಜಾಟವನ್ನ ಹೇಳ್ಕೊಡೋನಾಗಿರ್ಬಹುದು ಕಂಕ, ಮತ್ತೆ ಅಡಿಗೆ ಮಾಡೋನಾಗಿರಬಹುದು ಬಲ್ಲವ, ತಂತಿಪಾಲ ಕುದುರೆಗಳನ್ನ ನೋಡ್ಕೋಬಹುದು, ಗ್ರಂಥಿಕ ಹಸುಗಳನ್ನ ನೋಡ್ಕೊಳ್ತಾ ಇರ್ಬೋದು. ಆದ್ರೂ ಕೂಡ ನೋಡೋದಕ್ಕೆ ಇವರೆಲ್ಲ ದೊಡ್ಡ ವೀರರು ಅನ್ಸುತ್ತೆ. ಮತ್ತೆ ಅವರು ಯುದ್ಧ ಕೂಡ ಮಾಡುವಷ್ಟು ಕೆಪಾಸಿಟಿ ಅವರಲ್ಲಿದೆ. ಇವರಿಗೂ ಕೂಡ ಧ್ವಜ ಪತಾಕೆಗಳಿಂದ ಸುಶೋಭಿತವಾದಂತಹ ರಥ ಮತ್ತೆ ಮೇಲುಗಡೆಯಿಂದ ದೃಢವಾಗಿರ್ಬೇಕು, ಆದ್ರೆ ಒಳಗಡೆಯಿಂದ ಕೋಮಲವಾಗಿರುವಂತಹ ಕವಚಗಳನ್ನ ಕೊಡಿ ಅಂತ ಅನ್ಬಿಟ್ಟು ರಾಜ ಹೇಳ್ತಾನೆ. ರಾಜ ವಿರಾಟನ ಈ ಮಾತನ್ನ ಕೇಳಿ ಶತಾನಿಕ ಪಾಂಡವರಿಗೂ ಕೂಡ ರಥವನ್ನ ತಯಾರು ಮಾಡೋದಿಕ್ಕೆ ಆಜ್ಞೆಯನ್ನ ಕೊಡ್ತಾನೆ. ಮತ್ತೆ ಮಹಾರಥಿ ಪಾಂಡವ ಗಣಗಳು ಸುವರ್ಣ ಜಟಿತವಾದಂತಹ ರಥದಲ್ಲಿ ಕೂತ್ಕೊಂಡು ಒಂದೇ ಸರಿಗೆ ರಾಜ ವಿರಾಟನ ಹಿಂದೆ ಅವರೆಲ್ಲರೂ ಕೂಡ ಹೋಗ್ತಾರೆ. ಅಂದ್ರೆ ಅವರು ವಾದ ಮಾಡೋದಿಲ್ಲ, ಬೇಡ ಹಾಗೆ ಹೀಗೆ ಅಂತ ಹೇಳಲ್ಲ. ಈಗ ಕಷ್ಟವಾದಂಥ ಒಂದು ಪರಿಸ್ಥಿತಿ ಸಂದರ್ಭ ಬಂದಿದೆ, ನಾವು ಇವನಿಗೆ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲರೂ ಕೂಡ ಅವನ ಹಿಂದೆನೆ ಹೋಗ್ತಾರೆ. ಆ 4 ಸೋದರರು ಬಹಳ ಶೂರವೀರರಾಗಿದ್ರು ಮತ್ತೆ ಒಳ್ಳೆ ಪರಾಕ್ರಮಿಗಳಾಗಿದ್ರು. ಅವರಲ್ಲದೆ 8,000 ರಥಿಗಳು, 1,000 ಗಜರೋಹಿಗಳು ಅಂದ್ರೆ ಆನೆಗಳ ಮೇಲೆ ಸವಾರಿ ಮಾಡ್ಕೊಂಡು ಹೋಗುವಂಥವ್ರು, ಮತ್ತೆ 60,000 ಕುದುರೆ ಸವಾರರು ಕೂಡ ರಾಜ ವಿರಾಟನ ಜೊತೆ ಹೋಗ್ತಾರೆ. ನೋಡಿ, ಪಾಂಡವರು 5 ಜನ ಇರೋದು, ಇಲ್ಲಿ 4 ಜನ ಮಾತ್ರ ಹೋಗ್ತಾ ಇದ್ದಾರೆ.
ಅಲ್ವಾ? ಯಾಕೆ ಅಂತಂದರೆ ಅರ್ಜುನ ಬಂದು ಸ್ತ್ರೀ ವೇಷದಲ್ಲಿರೋದ್ರಿಂದ ಅವನು ಯುದ್ಧಕ್ಕೆ ಅವರನ್ನು ಕರೀಲಿಲ್ಲ, ಯಾಕಂದರೆ ಅವನು ಸ್ತ್ರೀ ಅಂತ ಅಂದ್ಕೊಂಡಿರ್ತಾರಲ್ವ, ಅದಕ್ಕೋಸ್ಕರ. ಇನ್ನು ಮಿಕ್ಕ 4 ಜನ ಪಾಂಡವರು ಹೋಗ್ತಾರೆ. ಅಂದರೆ ಈಗ ಎಲ್ಲರೂ ಕೂಡ ರಥಗಳನ್ನು ಏರಿ ಬೇಕಾದಷ್ಟು ಸೈನ್ಯವನ್ನು ತಗೊಂಡು, ಎಲ್ಲ ರೀತಿಯ ಸೈನ್ಯಗಳು ಅದರಲ್ಲಿದೆ. ಅವರು ಮತ್ತು ವಿರಾಟ ರಾಜ ಮತ್ತು ಪಾಂಡವರು ಎಲ್ಲರೂ ಸೇರ್ಕೊಂಡೀಗ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ತಮ್ಮ ಗೋವುಗಳನ್ನು ಬಿಡಿಸ್ಕೊಂಡು ಬರಬೇಕಲ್ವಾ, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.